ನಮ್ಮ ತಂದೆ ಒಂದ್ಸಲ ಹೇಳಿದರು, ಈ ಗ್ರಾಮಾಯಣ ಸ್ಕ್ರಿಪ್ಟ್ ಯಾವ ಥರ ಅಂದರೆ ಆ ಸ್ಕ್ರಿಪ್ಟೇ ಎಲ್ಲ ಮಾಡಿಸ್ಕೊಳುತ್ತೆ. ಈಗ ನಿಂತು ಹೋದ್ರೇನು ಅದೇ ಇನ್ನೊಂದು ಪ್ರೊಡ್ಯೂಸರ್ನ ಹುಡುಕುತ್ತೆ, ಅದೇ ಬೇರೆ ಆ್ಯಕ್ಟರ್ಸ್ನ ಹುಡುಕುತ್ತೆ, ಅದೇ ಕಂಪ್ಲೀಟ್ ಮಾಡ್ಕೊಳುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಅದನ್ನ ಬಿಟ್ಬಿಡು, ಅದೇ ಹಾಗೆ ಆಗುತ್ತೆ ಅಂತ. ಆಮೇಲೆ ಅದೇ ಆಯಿತು. ಕ್ಲೀನಾಗಿ ಪಂಚೆ ಹೆಂಗೆ ಕಟ್ಟೋದಂತ ಈ ಸಿನಿಮಾಯಿಂದ ಇವಾಗ ಪಂಚೆ ಹಾಕೊಂಡ್ರೆ ಫೈಟು, ಡ್ಯಾನ್ಸು ಏನು ಬೇಕಾದ್ರೂ ಮಾಡ್ಬೋದು. ಸೊ ಈಗ ಪಂಚೆನೂ ಅಷ್ಟು ಕಂಫರ್ಟಬಲ್ ಆಗಿಬಿಟ್ಟಿದೆ. ವಿನಯ್ ಜೊತೆಗೆ ನನ್ನ ಮೊದಲನೇ ಸಿನಿಮಾ ಇದು. ವೆರಿ ಡೌನ್ ಟು ಅರ್ತ್ ಪರ್ಸನ್. ಸಿನಿಮಾ ಅದು ಹೇಳೋಕ್ಕೆ ಆಗಲ್ಲ, ಏನೇ ನಿಜ ಇದ್ರೂ ಅದು ಈ ಕ್ಷಣಕ್ಕೆ ಮಾತ್ರ ನಿಜ. ಸೊ ಈ ಕ್ಷಣಕ್ಕೆ ನನಗೆ ಸಿನಿಮಾ ತುಂಬ ಇಷ್ಟ. ನಂಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಸೀನಾ ಬಂದ್ಬಿಟ್ಟು ಅವ್ರ ತಾಯಿ ಥರ, ಅವ್ರ ತಂದೆ ಥರ ಅಲ್ಲ. ಸೊ ಎಲ್ಲ ತಾಯಿದು ಒಂದಷ್ಟು ಕ್ವಾಲಿಟೀಸ್ ಈ ಸಿನಿಮಾದಲ್ಲಿ ಸೀನಾಗಿ ಬಂದಿದೆ. ಸೊ ಇಬ್ಬರು ಒಂದೇ ಥರ ಇದ್ದಾಗ ಸಕ್ಕ ಜಾಸ್ತಿ ಕ್ಲಾಶ್ ಆಗುತ್ತೆ. ವಿನಯ್, ಚಂದ್ರು ನಿಮ್ಮ ಮನೆಗೆ ಗ್ರಾಮಾಯಣ ಕತೆ ತೊಗೊಂಬರ್ತಾರೆ. ಆ ಕತೆ ನಿಮ್ಗೆ ಹೇಳ್ತಾರೆ. ಆ ಕತೆನ ಫಸ್ಟ್ ಟೈಮ್ ನೀವು ಕೇಳಿದ ತಕ್ಷಣ ನಿಮ್ಗೇನು ಅನ್ನಿಸ್ತು? ನಾನು ಅವಾಗ ಅನಂತ ವರ್ಸಸ್ ನುಸ್ರತ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಅದಾದಮೇಲೆ ಫಸ್ಟ್ ಟೈಮ್ ಅವ್ರು ಹೇಳಿದ್ದು ಬರೀ ಒಂದು 20-25 ನಿಮಿಷ ಒಂದು ಬ್ರೀಫ್ ಕತೆ ಹೇಳಿದ್ರು. ಈಗಲೂ ಆ ಕತೆ ಅಷ್ಟೇ ಆಪ್ಟಿದೆ. ಸೊ ಅವಾಗ ಏನು ಅನಿಸುತ್ತೆ ಅಂದರೆ ಇದೊಂಥರ ಟೈಮ್ಲೆಸ್ ಕತೆ ಅಂತ. ಸೊ ನಿಮಗೆ ಈ ಕತೆ ಯಾವಾಗ ಮಾಡಿದ್ರೂ ಅಷ್ಟೇ ಹೊಸದಾಗಿರುತ್ತೆ, ಜನಕ್ಕೆ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಒಂದು ನಾನು ಆಗ ಯಾವುದೂ ಈ ಒಂದು ಆ್ಯಕ್ಷನ್ ಇರ್ಬೋದು, ಇಲ್ಲ ಒಂದು ಹಳ್ಳಿ ವಾತಾವರಣದಲ್ಲಿರೋ ಒಂದು ಕತೆ ಇರ್ಬೋದು, ಆ ಥರ ಯಾವುದೂ ಕತೆ ಮಾಡಿರಲಿಲ್ಲ. ಸೊ ಇದು ಕೇಳಿದಾಗ ಇದು ಮಾಡಲೇಬೇಕಂತ ಅನಿಸ್ತು. ಗ್ರಾಮಾಯಣ ಸಿನಿಮಾ ಕತೆ ನಿಮ್ಗೆ ಇಷ್ಟ ಆಗುತ್ತೆ, ಪ್ರೊಡ್ಯೂಸರ್ ನೋಡಿ ಕೊಡ್ತೀರಿ ಚಂದ್ರಿಗೆ ನೀವೇ. ಸಿನಿಮಾ ಶುರು ಆಗುತ್ತೆ, ಕಾರಣಾಂತರದಿಂದ ಸಿನಿಮಾ ನಿಲ್ಲತ್ತೆ. ಅಷ್ಟರಲ್ಲಿ ಕೋವಿಡ್ ಬರುತ್ತೆ, ಇನ್ನೇನೋ ಘಟನೆಗಳು ನಡೆಯುತ್ತೆ. ಆನಂತರ ಎರಡನೇ ಪ್ರೊಡ್ಯೂಸರ್ನ ಹುಡುಕೊಡ್ತೀರಿ. ಎರಡನೇ ಪ್ರೊಡ್ಯೂಸರ್ ಸಿಕ್ಕಿದ್ದಾದಮೇಲೆ ಮತ್ತೆ ಸಿನಿಮಾ ಶುರುವಾಗುತ್ತೆ. ಸುಮಾರು 2-3 ವರ್ಷದಲ್ಲಿ ಸಿನಿಮಾ ಮುಗಿಯುತ್ತೆ. ಒಟ್ಟು ಸಿನಿಮಾ ಫಸ್ಟ್ ಟೈಮ್ ಆರಂಭ ಆದಾಗಿಂದ ಈಗ ಮುಗಿಯೋ ಹೊತ್ತಿಗೆ 8 ವರ್ಷ ಸಮಯ ತಗೊಳ್ಳುತ್ತೆ. ಈ 8 ವರ್ಷ ಆದರೂ ಕೂಡ ನೀವು ಈ ಸಿನಿಮಾ ಕತೆ ಜೊತೆಗೆ ಅಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ ಏನು? ಬರೀ ಕಥೆಯಲ್ಲಿರೋ ಒಂದು ಅಂಶ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ಆಗ ಸ್ಟಾರ್ಟ್ ಮಾಡಿರೋ ಇಂಟೆನ್ಷನ್ ಇರ್ಬೋದು, ಆಮೇಲೆ ಚಂದ್ರು ಅವರಲ್ಲಿರೋ ಒಂದು ಪ್ಯಾಷನ್ ಇರ್ಬೋದು, ಆಮೇಲೆ ನಮ್ಮ ಇಡೀ ಟೀಮ್, ಆಮೇಲೆ ಇನ್ನೊಂದು ನಮ್ಮದ್ರಲ್ಲಿ ಇವರು ಪೂರ್ಣ ಅವ್ರು ಇರ್ಬೋದು, ಆಮೇಲೆ ಪ್ರಶಾಂತ್ ಅಂತ ಒಬ್ಬರೇ ಆ್ಯಕ್ಟರ್ ಇದ್ದಾರೆ ಅವರು. ಸೊ ಎಲ್ಲರಿಗೂ ಈ ಕತೆ ಅಂದರೆ ಅಷ್ಟು ಇಷ್ಟ ಆಯಿತು, ಅಷ್ಟು ಖುಷಿ ಕೊಟ್ಟಿತ್ತು. ಆಮೇಲೆ ನಾವು ಫಸ್ಟ್ ಸ್ಕೆಡ್ಯೂಲ್ ಮಾಡಿದಾಗ, ಸಿನಿಮಾನ ಶೂಟ್ ಮಾಡಿದಾಗ ನಮಗೊಂದಷ್ಟು ಖುಷಿ ಇತ್ತು. ಸೊ ಆ ಖುಷಿದು ಒಂದು ಏನು, ಅದಕ್ಕೊಂದು ಸಂಪೂರ್ಣತೆ ಬೇಕಲ್ಲ. ಸೊ ಅದು ಮುಗಿಸಿದ್ರೇ ಅದು ಆ ಖುಷಿ ಸಿಗೋದು, ಒಂದು ಸಮಾಧಾನ ಸಿಗೋದು. ಸೊ ಅದರಿಂದ ಆಮೇಲೆ ನಮ್ಮ ತಂದೆ ಒಂದ್ಸಲ ಹೇಳಿದರು, ಈ ಗ್ರಾಮಾಯಣ ಸ್ಕ್ರಿಪ್ಟ್ ಯಾವ ಥರ ಅಂದರೆ ಆ ಸ್ಕ್ರಿಪ್ಟೇ ಎಲ್ಲ ಮಾಡಿಸ್ಕೊಳುತ್ತೆ. ಈಗ ನಿಂತು ಹೋದ್ರೇನು ಅದೇ ಇನ್ನೊಂದು ಪ್ರೊಡ್ಯೂಸರ್ನ ಹುಡುಕುತ್ತೆ, ಅದೇ ಬೇರೆ ಆ್ಯಕ್ಟರ್ಸ್ನ ಹುಡುಕುತ್ತೆ, ಅದೇ ಕಂಪ್ಲೀಟ್ ಮಾಡ್ಕೊಳುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಅದನ್ನ ಬಿಟ್ಬಿಡು, ಅದೇ ಹಾಗೆ ಆಗುತ್ತೆ ಅಂತ. ಆಮೇಲೆ ಅದೇ ಆಯಿತು. ಚಂದ್ರು ಗಾಂಧಿನಗರಕ್ಕೆ ಹೊಸಬ್ರು, ನಿಮಗೂ ಕೂಡ ಹೊಸ ಪರಿಚಯ. ಈ ಹೊಸ ನಿರ್ದೇಶಕನ ಬಗ್ಗೆ ಅಷ್ಟೊಂದು ಭರವಸೆ ಬರೋದಕ್ಕೆ ಕಾರಣ ಏನು? ಅದೆಲ್ಲ ಒಂದೊಂದು ಕಥೆನೇ ಆ ಥರ. ನೀವು ಅವ್ರ ಕತೆ ಹೇಳೋ ಶೈಲಿ ಆ ಥರ. ನೀವು ಕೇಳಿದ ತಕ್ಷಣವೇ ಈ ಸಿನಿಮಾ ಚೆನ್ನಾಗಾಗುತ್ತೆ, ಇವರೆಲ್ಲ ಅಷ್ಟು ಪ್ಯಾಷನ್ ಇದೆ. ಆಮೇಲೆ ಚಂದ್ರು ಅವ್ರು ಬಂದಾಗ ಬರೀ ಬಂದು ಕತೆ ಹೇಳಿರಲಿಲ್ಲ, ಅವರು ಫುಲ್ ರಿಸರ್ಚ್ ಮಾಡಿದರು ಕತೆ ಮೇಲೆ. ಅವ್ರು ಯಾವ ಥರ ರಿಸರ್ಚ್ ಮಾಡಿದರು ಅಂದರೆ, ಒಂದೊಂದು ಲೊಕೇಶನ್ದು ಒಂದೊಂದು ಸೀನ್ಗೆ ಒಂದೊಂದು ಲೊಕೇಶನ್ ಫೋಟೋ ತೊಗೊಂಡು ಬಂದಿದ್ದರು. ಒಂದೊಂದು ಸೀನು ಎಷ್ಟೆಷ್ಟು ಸೆಕೆಂಡ್ ಇರುತ್ತೆ ಅಂತ ಅದನ್ನ ಬರ್ಕೊಂಡು ತೊಗೊಂಡು ಬಂದಿದ್ದರು. ಆಮೇಲೆ ಅಲ್ಲಿರೋ ಕಾಸ್ಟ್ಯೂಮಲ್ಲಿ ಏನು ಬಟ್ಟೆ ಇರುತ್ತೆ, ಕ್ಲಾತ್, ಅದನ್ನು ತೊಗೊಂಡು ಬಂದಿದ್ದರು. ಆಮೇಲೆ ಅದಕ್ಕೊಂದಷ್ಟು ಏನು ಎಲ್ಲ ಅಂದರೆ ಬೌಂಡ್ ಸ್ಕ್ರಿಪ್ಟಲ್ಲಿ ಕಂಪ್ಲೀಟ್ ಡೈಲಾಗ್ಸ್ ಇತ್ತು. ಅದಾದಮೇಲೆ ಪೋಸ್ಟರ್ಗಳು ಮಾಡಿದರು. ಈ ಸೌಂಡ್ ಯಾವ ಥರ ಸೌಂಡ್ ಬರುತ್ತೆ, ಉಳಿದ ಸೌಂಡ್ ಯಾವ್ದು ಬರುತ್ತೆ, ಹಕ್ಕಿ ಸೌಂಡ್ ಯಾವ್ದು ಬರುತ್ತೆ, ಆ ಥರ. ಅಂದರೆ ಅಷ್ಟು ಡೀಪಾಗಿ ಕೆಲಸ ಮಾಡಿರೋ ಡೈರೆಕ್ಟರ್ನೇ ಮೀಟ್ ಮಾಡಿರಲಿಲ್ಲ ಅಲ್ಲಿವರೆಗೂ. ಸೊ ಆವಾಗಲೇ ಗೊತ್ತಿತ್ತು ಇವ್ರು ಮಾಡಿದರೆ ಇದು ಒಳ್ಳೆ ಸಿನಿಮಾ ಮಾಡೇ ಮಾಡ್ತಾರಂತ, ಫುಲ್ ಕಾನ್ಫಿಡೆನ್ಸ್. ಆಮೇಲೆ ನಾನೊಬ್ಬನೇ ಅಲ್ಲ, ಈಗ ಆದಮೇಲೆ ನೆಕ್ಸ್ಟ್ ಟೈಮ್ ಈಗ ಶ್ರೀಕಾಂತ್ ಅವರು, ಲಹರಿ ಅವರು ಕತೆ ಕೇಳಿದ್ರು. ಅವರು ಒಂದ್ಸಲಿ ಕೇಳಿದ ತಕ್ಷಣ ಈ ಕತೆ ಚೆನ್ನಾಗತ್ತೆ ಅಂತ ಒಪ್ಕೊಂಡ್ರು. ಅದಾದಮೇಲೆ ನಮ್ಮ ತಂದೆ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ಇಲ್ಲ ನನ್ನ ತಮ್ಮ ಇರ್ಬೋದು, ಯಾರೇ ಕೇಳಿದ್ರೇನು ಇಮಿಡಿಯೇಟಾಗಿ ಈ ಕತೆ ಚೆನ್ನಾಗತ್ತೆ ಅಂತ ಯಾರಿಗೂ ಸೆಕೆಂಡ್ ಥಾಟೇ ಇರಲಿಲ್ಲ. ಸೊ ಅವ್ರದ್ದು ಪ್ಯಾಷನ್ ಅನಿಸುತ್ತೆ.
ನೀವು ಈ ಮುಂಚಿನ ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದೀರಿ. ಸಿನಿಮಾದಿಂದ ಸಿನಿಮಾಕ್ಕೆ ನಿಮ್ಮ ಅಭಿನಯ ಕೂಡ ಮಾಗ್ತಾ ಹೋಗಿದೆ. ಅದರಲ್ಲಿ ಮುಖ್ಯವಾಗಿ ನೆನೆಸ್ಕೊಳ್ಳೋದಾದರೆ 10 ಸಿನಿಮಾ. ಆ 10 ಸಿನಿಮಾಕ್ಕೆ ನೀವು ಮಾಡ್ಕೊಂಡಿದ್ದು ತಯಾರಿ, ಆ ಬಾಕ್ಸರಿಗೆ ಬೇಕಾಗಿದ್ದ ಬಾಡಿ ಲ್ಯಾಂಗ್ವೇಜು, ಆ ಲುಕ್ಕು, ಅದಕ್ಕೋಸ್ಕರ ನೀವು ತುಂಬ ತಯಾರಿ ಮಾಡ್ಕೊಂಡಿದ್ರಿ. ಹಾಗೆ ಈ ಗ್ರಾಮಾಯಣ ಸಿನಿಮಾಕ್ಕೂ ಕೂಡ ನೀವು ತುಂಬ ತಯಾರಿ ಮಾಡಿದಿರಿ, ತುಂಬ ರಿಹರ್ಸಲ್ ಮಾಡಿದಿರಿ ಅಂತ ಚಂದ್ರು ಹೇಳಿದರು. ಅಂದರೆ ನಾಟಕಕ್ಕೆ ರಿಹರ್ಸಲ್ ಬೇಕು ನಿಜ, ಏನಕ್ಕೆ ಅಂದರೆ ನಾಟಕ ಒಂದು ಸರಿ ಶುರು ಆದರೆ ಎಂಡ್ ಆಗೋವರೆಗೂ ನೋ ಕಟ್. ಸಿನಿಮಾ ಹಂಗಲ್ಲ, ಕಟ್ ಮಾಡ್ಬೋದು, ರೀಟೇಕ್ ಮಾಡ್ಬೋದು, ತುಂಬ ಆಪ್ಷನ್ಸ್ ಇದೆ ಸಿನಿಮಾದಲ್ಲಿ. ಆದರೂ ಕೂಡ ನೀವು ಈ ರಿಹರ್ಸಲ್ ಮಾಡ್ಕೊಂಡು ಈ ಸಿನಿಮಾಕ್ಕೆ ತಯಾರಾಗಿದ್ದೇನಕ್ಕೆ? ಅಂದರೆ ಇದು ನನಗೂ ತುಂಬ ಹೊಸ್ತಿತ್ತಲ್ಲ ಕತೆ. ಆಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಹಾಲಿಡೇಸು ಸಮ್ಮರ್ ಹಾಲಿಡೇಸ್ಗೆಲ್ಲ ಊರಿಗೆ ಹೋಗ್ತಾ ಇದ್ವಿ. ತಾಯಿ ಊರಲ್ಲಿ ಇರ್ಬೋದು, ಇಲ್ಲ ತಾತನೂರು, ಗಾಜನೂರು ಯಾವ್ದಾದ್ರು ಊರಿಗೆ ಹೋಗ್ತಾ ಇದ್ವಿ. ಬಟ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿರಲಿಲ್ಲ. ಸೊ ಈ ಕತೆ ಟೈಮಲ್ಲಿ ಈ ಕತೆ ಮಾಡಬೇಕಂದ್ರೆ ಒಂದು ಹಳ್ಳಿಯಲ್ಲಿ ಒಬ್ಬ ಹೇಗಿರ್ತಾನೆ, ಮಾತು ಹೇಗಿರುತ್ತೆ, ಬಾಡಿ ಮ್ಯಾನರಿಸಮ್ ಹೇಗಿರುತ್ತೆ, ಆಮೇಲೆ ಇದರ ಡೈಲೆಕ್ಟು ಬೇರೆ ಇತ್ತು, ನಮ್ಮ ನಾರ್ಮಲ್ ಕನ್ನಡ ಇರಲಿಲ್ಲ. ಸೊ ಕಡೂರು. ಸೊ ಅದನ್ನು ಜಾಸ್ತಿ ಕೇಳಬೇಕಾಯಿತು. ಸೊ ಚಂದ್ರವ್ರು ಏನು ಮಾಡ್ತಿದ್ರು ಅಂದರೆ ಅವ್ರ ಊರಲ್ಲಿ ಜನ ಮಾತಾಡೋ ಇದು ಏನದು ಟೇಪ್ಸ್ ಎಲ್ಲ ನನಗೆ ಕಳಿಸ್ತಾ ಇದ್ರು. ಸೊ ಅದನ್ನು ಕೇಳ್ತಾ ಇದ್ವಿ. ಆಮೇಲೆ ಡೈಲಾಗ್ಸ್ನ ತುಂಬ ಪ್ರಾಕ್ಟೀಸ್ ಮಾಡಿ ಬ್ಲಾಕಿಂಗ್ಸ್ ಮಾಡ್ತಾಯಿದ್ವಿ. ಅದೆಲ್ಲ ತುಂಬ ಹೆಲ್ಪ್ ಆಯಿತು. ಆಮೇಲೆ ಇನ್ನೊಂದು ಏನಂದರೆ ಆಮೇಲೆ ಹಳ್ಳಿಗೆ ಈ ಸಿನಿಮಾಯಿಂದನೇ ಫಸ್ಟ್ ಜಾಸ್ತಿ ಕ್ಲೋಸ್ ಆಗಿ ಕನೆಕ್ಷನ್ಸ್ ಶುರು ಆಗಿದೆ. ಆಮೇಲೆ ಆ್ಯಕ್ಚುಲಿ ಕ್ಲೀನಾಗಿ ಪಂಚೆ ಹೆಂಗೆ ಕಟ್ಟೋದಂತ ಈ ಸಿನಿಮಾಯಿಂದ, ಇವಾಗ ಪಂಚೆ ಹಾಕೊಂಡು ಫೈಟು, ಡ್ಯಾನ್ಸು ಏನು ಬೇಕಾದ್ರೂ ಮಾಡ್ಬೋದು. ಸೊ ಈಗ ಪಂಚೆನೂ ಅಷ್ಟು ಕಂಫರ್ಟಬಲ್ ಆಗಿಬಿಟ್ಟಿದೆ. ಸಾಮಾನ್ಯವಾಗಿ ನಾಯಕ ನಟರು ಯಾರು ಲೊಕೇಶನ್ಸ್ ನೋಡೋದಕ್ಕೆ ಹೋಗೋದಿಲ್ಲ. ಅದು ಕೆಲಸ ಏನಿದ್ರು ನಿರ್ದೇಶಕರದು. ಅವ್ರು ಹೋಗ್ತಾರೆ, ಲೊಕೇಶನ್ ನೋಡ್ಕೊಂಬರ್ತಾರೆ, ಆಮೇಲೆ ಹೀರೋ ಹೋಗ್ತಾರೆ, ಶೂಟ್ ಆಗುತ್ತೆ. ಆದರೆ ನೀವು ಈ ಸಿನಿಮಾದಲ್ಲಿ ಆರಂಭದಲ್ಲಿ ಬಿಗಿನಿಂಗ್ ಸಿನಿಮಾ ಏನು ಶುರು ಆಯ್ತಾಗ ಚಂದ್ರ ಜೊತೆ ಸುಮಾರು ಲೊಕೇಶನ್ಸಿಗೆ ಹೋಗಿದ್ದೀರಿ, ಏನಕ್ಕೆ? ಅದು ಸ್ಟಾರ್ಟಿಂಗ್ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದಾಗ ಹೋಗಿದ್ದೆ. ಯಾಕಂದರೆ ಇಡೀ ಶೂಟಿಂಗ್ ದೇವನೂರಲ್ಲಿ ಮಾಡಬೇಕಾಗಿತ್ತಲ್ಲ. ಸೊ ಆವಾಗ ಊರು ಚೆನ್ನಾಗಿ ಗೊತ್ತಾಗಬೇಕು, ಊರಲ್ಲಿ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಬೇಕು, ನಮ್ಮ ಊರು ಅಂತ ಅನಿಸ್ಬೇಕು. ಸೊ ಅದರಿಂದ ಈ ಪ್ರೊಸೆಸ್ಸಿಂದನೇ ಸ್ಟಾರ್ಟ್ ಮಾಡಿದೆ. ಅದು ಇನ್ನೂ ಹತ್ತಿರ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಚಂದ್ರವರು ಹೇಳಿದ್ರಲ್ಲ, ಇದ್ದಿದ್ದು ಲೊಕೇಶನಲ್ಲೇ ಮುಂಚೆನೇ ತೋರಿಸಿದ್ರು ಒಂದಷ್ಟು ಫೋಟೋಗ್ರಾಫ್ಸ್, ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತ. ಸೊ ಅದು ನೋಡಿದಾಗ ಇಲ್ಲಿ ಹೋಗ್ಬೇಕು, ಇದನ್ನ ನೋಡಬೇಕು, ಲೈವಾಗಿ ಹೇಗಿರುತ್ತೆ ನೋಡಬೇಕಂತ ಒಂದಷ್ಟು ಆಸಕ್ತಿ ಇತ್ತು. ಸೊ ಅದರಿಂದನೇ ಅವ್ರ ಜೊತೆನೇ ಹೋಗಿದ್ದು, ಟ್ರಾವೆಲ್ ಮಾಡಿದ್ದು. ಯಶ್ ಶೆಟ್ಟಿ ಅವ್ರ ಜೊತೆ ಹೆಂಗಿತ್ತು ಸರ್ ಅನುಭವ? ಇದು ಫಸ್ಟ್ ಟೈಮ್ ಮಾಡಿದಾಗ ಯಶ್ ಶೆಟ್ಟಿ ಅವ್ರ ಜೊತೆ ಒಂದಷ್ಟು ವರ್ಕ್ಶಾಪ್ ಮಾಡಿದ್ವಿ ಇದಕ್ಕೆ. ಅವ್ರು ಆ್ಯಕ್ಚುಲಿ NSDಯಲ್ಲಿ ಓದಿ ಬಂದವರು, ಅಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ರು. ಸೊ ಅವರು ಈಗ ಈ ಸೀನಾ ಅನ್ನೋ ಕ್ಯಾರೆಕ್ಟರ್ನ ಡೈಸೆಕ್ಟ್ ಮಾಡಿ, ಆಮೇಲೆ ಆ ಕ್ಯಾರೆಕ್ಟರಲ್ಲಿ ಈ ಏನೇನು ಇಮೋಷನ್ಸ್ ಇದೆ, ಆಮೇಲೆ ಒಂದೊಂದು ಇಮೋಷನ್ಸು ಯಾವ ಲೆವೆಲಲ್ಲಿದೆ, ಅದನ್ನೆಲ್ಲ ಒಂದು ಸ್ವಲ್ಪ ಮಾತಾಡಿ ಡಿಸ್ಕಸ್ ಮಾಡಿ ಒಂದಷ್ಟು ಏನಂದರೆ ಪ್ರಾಕ್ಟೀಸ್ಗಳು ಮಾಡಿ ತುಂಬ ಚೆನ್ನಾಗಾಯ್ತು ಅವ್ರ ಜೊತೆ. ಈ ಗ್ರಾಮಾಯಣದ ಸಿನಿಮಾ ಜರ್ನಿ 8 ವರ್ಷ. ಈಗ ಹಾಡುಗಳು ರಿಲೀಸ್ ಆಗ್ತಾ ಇದೆ, ಸಿನಿಮಾ ಇನ್ನೇನು ರಿಲೀಸ್ ಅಂತ ಬಂದಿದೆ. ಬೆಂಕಿ ಹಾಡಂತೂ ಹವಾನೇ ಹುಟ್ಟಾಕಿದೆ, ಇನ್ಸ್ಟಾದಲ್ಲಂತೂ ಅದರದೇ ಹವಾ. ಆದರೂ ಒಬ್ಬ ನಾಯಕ ನಟನಿಗೆ ಒಂದು ಸಿನಿಮಾಕ್ಕೆ 8 ವರ್ಷ ಕೊಡೋದು ಅಂದರೆ ಸಾಮಾನ್ಯ ಅಲ್ಲ. ನೀವು ಹಿಂತಿರುಗಿ ನೋಡಿದ್ರೆ ಈ 8 ವರ್ಷ ನಿಮಗೆ ಟಯರ್ಡ್ ಆಗಿದೆ ಅಂತ ಅನ್ಸಲ್ವಾ? ಖಂಡಿತ ಒಂದು 2 ಕಡೆ ಟಯರ್ಡ್ ಆಗಿರ್ಬೋದು. ಬಟ್ ಏನಂದರೆ ಗ್ರಾಮಾಯಣದಿಂದ ಎಷ್ಟು ತುಂಬ ಜನನ ಇವತ್ತು ನಿಮ್ಮನ್ನ ಮೀಟ್ ಮಾಡಿದೆ. ಅದೇ ರೀತಿ ಎಷ್ಟೊಂದು ಜನನ ಮೀಟ್ ಮಾಡಿದ್ದೀನಿ, ಎಷ್ಟೊಂದು ಜಾಗಗಳಿಗೆ ಹೋಗಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಎಷ್ಟೊಂದು ಕಲ್ತಿದ್ದೀನಿ, ಜೀವನದ ಬಗ್ಗೆ ಎಷ್ಟೊಂದು ಕಲ್ತಿದ್ದೀನಿ. ಈಗ ಒಂದು ಪೇಷನ್ಸ್ ಇರ್ಬೋದು, ಆಮೇಲೆ ಎಷ್ಟೊಂದು ಟೆಕ್ನಿಷಿಯನ್ಸ್ಗಳನ್ನ ಮೀಟ್ ಮಾಡಿದ್ದೀವಿ. ಸೊ ಗ್ರಾಮಾಯಣ ತುಂಬ ಜೀವನದಲ್ಲೂ ತುಂಬ ತೋರಿಸಿದೆ. ಸೊ ಅದೊಂಥರ ಆ ಜರ್ನಿ ತುಂಬ ಚೆನ್ನಾಗಿತ್ತು, ಅದೊಂಥರ ಒಂದು ಲರ್ನಿಂಗ್ ಪ್ರೋಸೆಸ್ಸು. ಸೊ ಅದರಿಂದ 1-2 ಕಡೆ ಸುಸ್ತಾಯಿತು, ಬಟ್ ಖುಷಿಗೆ ಜಾಸ್ತಿ ಸಿಕ್ಕಿದೆ. ವಿನಯ್, ನಿಮ್ಮ ಫೇವ್ರೇಟ್ ನಟರು ಯಾರು? ಫೇವ್ರೇಟ್ ನಟರು ಇಲ್ಲಿ ಇಂಡಿಯಾ ಅಲ್ಲ, ಇಂಡಿಯಾ ಎಲ್ಲ ಕಡೆ ಅಷ್ಟೇ. ನಟರು ಯಾವಾಗಲೂ ಸ್ಟಾರ್ಟ್ ಆಗೋದು ನಮ್ಮ ತಾತನಿಂದ. ಸೊ ಫಸ್ಟ್ ಯಾಕಂದರೆ ಅವ್ರದ್ದೇ ಸಿನಿಮಾಗಳು ಫಸ್ಟ್ ನೋಡ್ಕೊಂಡು ಬಂದಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಫಸ್ಟ್ ಸಿನಿಮಾ ಜ್ಞಾಪಕ ಇರೋದು ಪರಶುರಾಮ್. ಆ ಸಿನಿಮಾ ನಾನು ಒಂದು 100-105 ಸಲ ಕ್ಯಾಸೆಟ್ ಹಾಕೊಂಡು ಡೈಲಿ ನೋಡ್ತಾ ಇದ್ದೆ. ಸೊ ಅದು ನನ್ನ ಫೇವ್ರೇಟ್ ಫಿಲಿಮ್. ಆಮೇಲೆ ಫಸ್ಟ್ ಆ್ಯಕ್ಟರ್ ಬಂದು ಯಾವಾಗಲೂ ನಮ್ಮ ತಾತನೇ. ಆಮೇಲೆ ನಮ್ಮ ಫ್ಯಾಮಿಲಿ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ತಂದೆ. ಬಿಟ್ಟರೆ ನನಗೆ ಕನ್ನಡದಲ್ಲಿ ತುಂಬ ಜನ ಆ್ಯಕ್ಟರ್ಸ್ ಇದೆ. ಈಗ
ರಕ್ಷಿತ್ ಶೆಟ್ಟಿ ಅವ್ರು ನನಗೆ ತುಂಬ ಇಷ್ಟ. ಅವರ ಆ್ಯಕ್ಟಿಂಗ್, ಅವ್ರ ಸಿನಿಮಾಗಳು ಒಂದಷ್ಟು ತುಂಬ ಇಷ್ಟ. ನಮ್ಮ ವಿಜಯ್ ಅವ್ರ ಅವ್ರ ಜೊತೆನೂ ಈಗ ಸಿನಿಮಾ ಮಾಡ್ತಿದ್ದೀನಿ, ಅವ್ರ ಸಿನಿಮಾಗಳು ತುಂಬ ಇಷ್ಟ. ಸುದೀಪ್ ಅವ್ರ ಇಷ್ಟ. ಸಾಕಷ್ಟು ಜನ ಇದೆ ಕನ್ನಡದಲ್ಲಿ. ತಮಿಳಲ್ಲಿ ಅಂದರೆ ನನಗೆ ಧನುಷ್ ಅವ್ರು ಕಂಡ್ರೆ ಧನುಷ್ ಅವರು, ಆಮೇಲೆ ಅವ್ರ ಸಿನಿಮಾಗಳು ತುಂಬ ಇಷ್ಟ. ರಜನಿಕಾಂತ್ ಅವ್ರು ತುಂಬ ಇಷ್ಟ. ಆ್ಯಕ್ಟರ್ಸ್ ಅಂದರೆ ಒಬ್ಬರು ಒಂದೆರಡು ಹೇಳೋಕ್ಕಲ್ಲ, ಅದು ತುಂಬ ತುಂಬ ಆ್ಯಕ್ಟರ್ಸ್ ಇದೆ. ಸಮಯದಲ್ಲಿ ಒಬ್ಬೊಬ್ರು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗುತ್ತೆ. ತುಂಬ ತುಂಬ ಜನ ಇದ್ದಾರೆ ಆ ಥರ. ಈಗ ನಿಮಗೆ ಇಷ್ಟೆಲ್ಲ ಸಿನಿಮಾಗಳು, ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡ್ತಾ ಇರ್ಬೇಕಾದ್ರೆ, ಕನ್ನಡದ ಸಿನಿಮಾಗಳಿರ್ಬೋದು, ತಾತನ ಸಿನಿಮಾಗಳಿರ್ಬೋದು, ಎಲ್ಲ ನೋಡುವಾಗ ನಿಮ್ಮ ಒಳಗಡೆ ಇರೋ ಒಬ್ಬ ಕಲಾವಿದ ಸದಾ ಒಂದು ತುಡಿತಾ ಇರುತ್ತೆ ಅವನಿಗೆ, ನಾನು ಇಂಥ ಒಂದು ಪಾತ್ರ ಮಾಡಬೇಕು ನನ್ನ ಲೈಫ್ ಟೈಮಲ್ಲಿ ಅಂತ. ಆ ಥರದ್ದು ಯಾವುದಾದ್ರೂ ಪಾತ್ರ ನಿಮಗೆ ಕಾಡ್ತಾ ಇದೆಯಾ? ನಂಗೆ ಆ ಥರ ಏನೂ ಅಷ್ಟೊಂದು ಆ ಥರ ಕಾಡಲ್ಲ. ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೆಲ್ಲ ಅಷ್ಟು ಆ ಥರ ಏನೂ ಕಾಡಲ್ಲ. ಏನು ಮಾಡ್ತಿದ್ದೀನಿ ಅದನ್ನ ಖುಷಿಯಿಂದ ಮಾಡ್ತೀನಿ. ನೆಕ್ಸ್ಟ್ ಸಿನಿಮಾ ಅದಕ್ಕೆ ನೆಕ್ಸ್ಟ್ ಸಿನಿಮಾ ಮಾತ್ರ ನೋಡ್ತೀನಿ, ಅದ್ರ ಮೇಲೆ ನೋಡೋಕ್ಕಲ್ಲ. ಸೊ ಇವಾಗ ಗ್ರಾಮಾಯಣ ಆಮೇಲೆ ಸಿಟಿ ಲೈಟ್ಸು ಎರಡು ತುಂಬ ಖುಷಿ ಕೊಟ್ಟಿದೆ. ಎರಡರದ್ದು ಜರ್ನಿ ತುಂಬ ಚೆನ್ನಾಗಿದೆ, ಎರಡು ಕತೆ ತುಂಬ ಚೆನ್ನಾಗಿದೆ, ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಖುಷಿಯಾಗಿದ್ದೀನಿ. ಒಂದು ವೇಳೆ ನಿಮಗೆ ಈ ಸಿನಿಮಾ ಕ್ಷೇತ್ರ ಯಾವುದೋ ಕಾರಣಕ್ಕೆ ಸಾಕು ಅನಿಸಿದರೆ, ಬೋರ್ ಆದರೆ, ಇನ್ನೊಂದು ಕ್ಷೇತ್ರ ನೀವು ಆಯ್ಕೆ ಮಾಡ್ಕೋತೀನಿ ಅಂತ ಅನ್ನೋದಾದರೆ ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋತೀರಿ? ಆ ಥರ ಸಿನಿಮಾ ಅದು ಹೇಳೋಕ್ಕೆ ಆಗಲ್ಲ. ಏನೇ ನಿಜ ಇದ್ದರೂ ಅದು ಈ ಕ್ಷಣಕ್ಕೆ ಮಾತ್ರ ನಿಜ. ಸೊ ಈ ಕ್ಷಣಕ್ಕೆ ನನಗೆ ಸಿನಿಮಾ ತುಂಬ ಇಷ್ಟ. ಮುಂದೆ ಅದು ನನಗೆ ಆ್ಯಕ್ಚುಲಿ ಗ್ರಾಮೀಣ ಸಿನಿಮಾ ಆದಮೇಲೆ ಒಂದಷ್ಟು ಇಲ್ಲೆಲ್ಲ ಓಡಾಡಿದ್ಮೇಲೆ, ಇಲ್ಲೆಲ್ಲ ಜಾಗಗಳು ನೋಡಾದ್ಮೇಲೆ ಮುಂದೇನು ನಾನು ಒಂದು ಯಾವ್ದಾದ್ರು ಒಂದು ಬೆಂಗಳೂರು ಆಚೆ ಯಾವ್ದಾದ್ರು ಔಟ್ಸ್ಕರ್ಟ್ಸಲ್ಲಿ ಆ ಥರ ತೋಟ ಮಾಡ್ಕೊಂಡು ಇರಬೇಕು ಅಂತ ಮುಂಚೆಯಿಂದನೂ ತುಂಬ ಆಸೆ. ಬಟ್ ಅದು ಆಸೆಯಲ್ಲೇ ಉಳ್ಕೊಂಡಿದೆ ಇನ್ನು. ಅದು ಯಾವಾಗಾದ್ರೂ ಒಂದಿನ ಆಗುತ್ತೆ ಅಂತ ಗೊತ್ತು, ಆದಾಗ ಆಗಲಿ ಅಂತ. ಸೊ ಕೃಷಿ ಇಷ್ಟ. ಹೌದು. ಈಗ ಈ ಗ್ರಾಮಾಯಣದ ಜೊತೆ ನಿಮ್ಮ ಒಡನಾಟ ಶುರುವಾಗಿ, ನಿಮ್ಮ ಜರ್ನಿ ಶುರುವಾಗಿ ಸುಮಾರು 3 ವರ್ಷ ಆಯಿತು. ಈ 3 ವರ್ಷದಲ್ಲಿ ಒಂದು ಸಿನಿಮಾ ಅನುಭವದ ಜೊತೆಗೆ ನಿಮ್ಮ ಸಹನಟರು, ನಿಮ್ಮ ನಿರ್ದೇಶಕರು, ನಿಮ್ಮ ನಾಯಕ ನಟ, ಇವರೆಲ್ಲರ ಜೊತೆ ಒಂದು ಕುಸುಮ ಆಗಿ ಬೆರೆತಿರೋದಾದರೆ, ಇನ್ನೊಂದು ಮೇಘ ಆಗಿ, ಕುಸುಮ ಮತ್ತು ಮೇಘ ಎರಡೇ ಆ್ಯಂಗಲಲ್ಲಿ ಈ 3 ವರ್ಷದ ಜರ್ನಿನ ನಮಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಮೊದಲನೇದಾಗಿ ನನಗೆ ಗ್ರಾಮಾಯಣಕ್ಕೆ ಅದೇ ನೀವು ಹೇಳ್ದಂಗೆ 3 ವರ್ಷ ಜರ್ನಿ ಆಯಿತು. ತುಂಬ ಒಂದೊಳ್ಳೆ ಬ್ಯೂಟಿಫುಲ್ ಟೀಮ್, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಲಹರಿ, ನಮ್ಮ ದೇವನೂರು ಚಂದ್ರು. ನಮ್ಮ ಚಂದ್ರು ಸರ್ ಬಗ್ಗೆ ಹೇಳಬೇಕು ಅಂದರೆ, ಐ ಥಿಂಕ್ ಇದು ಸುಮಾರು ಶುರುವಾಗಿ ಒಂದು 10 ವರ್ಷ ಆಯಿತು ಪ್ರಾಜೆಕ್ಟ್, ಆಯಿತಾ. ಆ ಪ್ರಾಜೆಕ್ಟ್ಗೆ ನಾನು ಈ ಲಾಸ್ಟ್ 3 ವರ್ಷದಿಂದ ಬಂದು ಜಾಯ್ನ್ ಆಗಿದ್ದು. ಬಟ್ ಈಗ ಯಾವುದೇ ಒಬ್ಬರು ನಿರ್ದೇಶಕರಿಗೆ ಆ 10 ವರ್ಷ ಪೀರಿಯಡ್ ಆಫ್ ಟೈಮು ವೆಯ್ಟ್ ಮಾಡೋದಿದೆ ಗೊತ್ತಾ, ಆ ಒಂದು ಪೇಷನ್ಸ್ ಇದೆ ಗೊತ್ತಾ, ಅದು ತುಂಬಾ ಕಷ್ಟ. ಸೊ ಅದು ನಮ್ಮ ದೇವನೂರು ಚಂದ್ರು ಸರು ನಾನು ಈ ಸಿನಿಮಾ ಮಾಡೇ ಮಾಡ್ತೀನಿ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೊನೆಗೂ ಸಿನಿಮಾ ಮುಗಿಸಿ ಈಗ ರಿಲೀಸ್ಗೆ ರೆಡಿ ಇದೆ. ಸೊ ಅವರ ಒಂದು ಪೇಷನ್ಸ್ನ ನಿಜವಾಗ್ಲೂ ಮೆಚ್ಚಲೇಬೇಕು. ಒಂದು ಸತಿ ಸಿನಿಮಾ ಆಗಿ ನಿಂತೋಯ್ತು, ಅದಕ್ಕೆ ಹಲವಾರು ಕಾರಣಗಳಿಂದ. ಸೊ ಮತ್ತೆ ಪುನಃ ಶುರುವಾದಾಗ, ಕ್ಯಾಮ್ರಾ ಶುರುವಾದಾಗ ನಮ್ಮ ಡೈರೆಕ್ಟರ್ ಸರ್ ಅತ್ತೆ ಬಿಟ್ಟರು ಪಾಪ. ಅದು ನೋಡಿ ತುಂಬಾ ಬೇಜಾರಾಗೋಯ್ತು ನನಗೆ. ಸೊ ಸಿನಿಮಾ ಅವ್ರಿಗೋಸ್ಕರ ಗೆಲ್ಲೇಬೇಕು, ಚಂದ್ರು ಸರ್ಗೋಸ್ಕರ. ಆಮೇಲೆ ಚಂದ್ರು ಸರ್ ಒಂಥರ ಫ್ರೆಂಡ್ ಥರ, ಅಂದರೆ ಇದೇ ಬೇಕು ಅದೇ ಬೇಕು ಹಾಗೆ ಬೇಕು ಹಿಂಗೆ ಬೇಕಂತಿಲ್ಲ. ಅವರು ಹಿಂಗೆ ಬೇಕು ಅಂತ ಹೇಳ್ತಾರೆ. ಆಮೇಲೆ ಕಲಾವಿದರಿಂದ ಏನಾದರೂ ಒಂದು ಇಂಪ್ರೂವೈಸ್ ಮಾಡಿಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವರು ಮಾಡೋಣ, ಹಿಂಗೆ ಮಾಡೋಣ ಮೇಘಮ್ಮ ಚೆನ್ನಾಗಿರುತ್ತೆ ಅಂತ ಇನ್ನೂ ಹೇಳ್ತಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ಲು. ಅದಲ್ಲದೆ ವಿನಯ್ ಜೊತೆಗೆ ನನ್ನ ಮೊದಲನೇ ಸಿನಿಮಾ ಇದು. ವೆರಿ ಡೌನ್ ಟು ಅರ್ತ್ ಪರ್ಸನ್. ಹೇಗೆ ಅಂದರೆ ಅವ್ರದ್ದು ಬ್ಯಾಕ್ಗ್ರೌಂಡ್ ನೋಡಿದ್ರೆ ತಂದೆ ಸ್ಟಾರು, ಚಿಕ್ಕಪ್ಪ ದೊಡ್ಡಪ್ಪ ಸ್ಟಾರು, ತಾತ ಸ್ಟಾರು, ಸೂಪರ್ ಸ್ಟಾರು, ಇಡೀ ಒಂದು ಸ್ಟಾರ್ಗಳಿರ್ತಕ್ಕಂಥ ಒಂದು ಫ್ಯಾಮಿಲಿಯಿಂದ ಬಂದಂಥ ಹುಡುಗ. ಯಾವುದೇ ಒಂದು ಆ್ಯಟಿಟ್ಯೂಡ್ ಇಲ್ಲದೆ, ಯಾವುದೇ ಒಂದು ಈಗೋ ಇಲ್ಲದೆ, ಸಾಮಾನ್ಯರಂತೆ ಎಲ್ಲರ ಜೊತೆಗೂ ಬೆರೆತ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಎಲ್ಲರ ಜೊತೆಗೂ. ಹಾಗೆ ನನ್ನ ಜೊತೆಗೂ ಒಂದು ಒಳ್ಳೆ ಕೋ ಆ್ಯಕ್ಟರ್. ನಾವಿಬ್ಬರು ಆ್ಯಕ್ಟ್ ಮಾಡುವಾಗ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಸೀನ್ ಆದ್ರೂ ಅಷ್ಟೇ, ನೀನು ಹೀಗೆ ಮಾಡು ನಾನು ಹಾಗೆ ಮಾಡ್ತೀನಿ, ಆ ಒಂದು ಕೋಆರ್ಡಿನೇಷನ್ ಆಗಿರ್ಬೋದು ನಮ್ಮಿಬ್ಬರ ಮಧ್ಯೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೀ ಈಸ್ ಮೈ ವೆರಿ ಗುಡ್ ಫ್ರೆಂಡ್.
ಆಮೇಲೆ ನಮ್ಮ ಮ್ಯೂಸಿಕ್ ಪೂರ್ಣ ಸರ್ ಆಗಿರ್ಬೋದು, ಈಗ ನಮ್ಮ ಬೆಂಕಿ ಸಾಂಗ್ ತುಂಬ ಚೆನ್ನಾಗಿ ಹಿಟ್ ಆಯಿತು. ಆಮೇಲೆ ಅದರ 2ನೇ ಸಾಂಗು ತಡ್ಕ ತಡ್ಕ ಅಂತ ರಿಲೀಸ್ ಆಯಿತು, ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಅವರ ಮ್ಯೂಸಿಕ್ಕು, ಈಗ ಸಿನಿಮಾ ಮ್ಯೂಸಿಕ್ ಇಲ್ಲ ಅಂತಂದರೆ ಸಿನಿಮಾ ಏನೂ ಅಲ್ಲ. ಸಿನಿಮಾದ ಅಂತರಾಳನೇ ಮ್ಯೂಸಿಕ್. ಈ ಜಗತ್ತಲ್ಲಿ ಮ್ಯೂಸಿಕ್ ಅನ್ನೋ ಒಂದು ಇರಲೇ ಇರಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಸಿನಿಮಾ ಅನ್ನೋದು ಒಂದು ಇರ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಸೊ ಅವರ ಒಂದು ಮ್ಯೂಸಿಕ್ಕಿಂದ ಈ ಒಂದು ಸಿನಿಮಾ ಇನ್ನೂ ಸೂಪರಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮಲ್ಲಿ ಒಂದು ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಒಂದಷ್ಟು ಜನ ಇದ್ದಾರೆ. ಭರತ್, ನಾಗಿ, ನಮ್ಮ ಬಂಡೆ, ಆಮೇಲೆ ಇನ್ನೂ ಒಂದು 2-3 ಜನ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ನಮ್ಮ ಚಂದ್ರು ಸರ್ ಜೊತೆ 10 ವರ್ಷದಿಂದ ಜರ್ನಿಲಿದ್ದಾರೆ. ಸೊ ಅವ್ರು ಎಲ್ಲರೂ ಟೀಮು ಕೂಡ ಎಲ್ಲೂ ಬಿಟ್ಟು ಕೊಡದೆ ಸಿನಿಮಾ ಮಾಡಿ ಮುಗಿಸ್ಬೇಕು ಅಂತ ಎಲ್ಲರೂ ನಿಂತು, ನಾವೆಲ್ಲ ಹೆಂಗೆ ಅಂದರೆ ಶೂಟಿಂಗ್ ಮಾಡುವಾಗ ನಾವೇನೋ ಒಂದು ಶೂಟಿಂಗ್ ಮಾಡ್ತಾಯಿದ್ದೀವಿ, ಕ್ಯಾಮ್ರಾ ಆ್ಯಕ್ಷನ್ ಹೇಳ್ತಿದ್ದಾರೆ, ನಾವು ಕೆಲಸ ಮಾಡಬೇಕು ಅನ್ನೋದಕ್ಕಿಂತ ಎಲ್ಲೋ ಒಂದು ಪಿಕ್ನಿಕ್ಗೆ ಬಂದಿದ್ದೀವಿ, ಇವ್ರು ಸರ್ ಏನೋ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ, ಏನೋ ಒಂದು ವೀಡಿಯೋ ತೊಗೊಳ್ತಾ ಇದ್ದೀವಿ, ಆ ಒಂದು ವಾತಾವರಣದಲ್ಲಿ ನಾವು ಕೆಲಸ ಮಾಡಿದ್ವಿ. ಯಾರು ತುಂಬ ಸ್ಟ್ರಿಕ್ಟಾಗಿ ಹಾಗೆ ಬೇಕು ಹಿಂಗೆ ಬೇಕು ಅಂತ ಯಾವುದೂ ಆಗಲಿಲ್ಲ. ಆಮೇಲೆ ಪ್ರೊಡಕ್ಷನ್ ವೈಸ್ ಲಹರಿ ಅವರು ಕೂಡ ಎಲ್ಲೂ ಕಾಂಪ್ರಮೈಸ್ ಆಗದೆ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ ನನಗೆ ಈ ಒಂದು ತಂಡದ ಜೊತೆ ಕೆಲಸ ಮಾಡಿದ್ದು. ಇನ್ನೂ ತುಂಬ ಚೆನ್ನಾಗಿದೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ಎಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್. ನಾವು ಕೆಲಸ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಒಂದು ಸ್ವಲ್ಪ ಕಷ್ಟದ ಲೊಕೇಶನ್ಸ್ಗಳಲ್ಲೇ. ಆಮೇಲೆ ಎಲ್ಲನೂ ಈ ದೇವನೂರು ಸುತ್ತಮುತ್ತ, ಆ ಕಡೆ ಮಂಡ್ಯ, ಮಳವಳ್ಳಿ, ಆ ಸೈಡು ಕನಕಪುರ ಸುತ್ತಮುತ್ತ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಟ್ಸ್ ತುಂಬ ಖುಷಿ ಆಯ್ತು ನನಗೆ. ಕುಸುಮನ್ ಬಗ್ಗೆ ಹೇಳೋದಾದರೆ 2 ಲೈನಲ್ಲಿ ಕುಸುಮನ್ನ ಡಿಸ್ಕ್ರೈಬ್ ಮಾಡೋದಾದರೆ ಏನು ಮಾಡಿ? ಕುಸುಮ ಒಂದು ಇಂಡಿವಿಜುವಲ್ ಥಾಟ್ ಪ್ರೋಸೆಸ್ ಇರೋವಂಥ ಹುಡುಗಿ. ಆಮೇಲೆ ಕುಸುಮ ತುಂಬ ಲಾಜಿಕಲ್. ಅವಳ ಜೀವನದಲ್ಲಿ ಅವಳಿಗೆ ಏನು ಬೇಕು ಅನ್ನೋದನ್ನು ಅವಳು ಸರಿ ಮಾಡ್ಕೊತಾಳೆ. ಸೊ ಯಾವುದೇ ರೀತಿಯಾದಂಥ ಹಿಂಜರಿಕೆ ಇಲ್ಲದೆ ಅವಳು ಸರಿ ಮಾಡ್ಕೊಳ್ತಾಳೆ. ಸೀನನ್ ಬಗ್ಗೆ ಮೊದಲು ಪ್ರೀತಿ ಹುಟ್ಟುತ್ತಲ್ಲ, ಪ್ರೀತಿ ಹುಟ್ಟಿದ ಮೇಲೆ ಅವಳೊಂದಷ್ಟು ಅವನ ಬಗ್ಗೆ ಪ್ರೋಸೆಸ್ ಶುರು ಆಗುತ್ತೆ ಅವಳಿಗೆ, ಥಾಟ್ ಪ್ರೋಸೆಸ್. ಇವನನ್ನು ನಾನು ನಂಬಬಹುದಾ, ಇವನ ಜೊತೆ ನಾನು ಇರ್ಬೋದಾ ಅಂತ. ಆ ಪ್ರೋಸೆಸ್ಸನ್ನು ಸಿನಿಮಾದಲ್ಲಿ ನಿರ್ದೇಶಕರು ಇರ್ತಾರೆ, ನೀವು ಮಾಡಿರ್ತೀರಿ ಆ್ಯಸ್ ಅನ್ ಇಂಡಿವಿಜುವಲ್ ಆಗಿ, ಒಬ್ಬ ನಟಿಯಾಗಿ ಅದನ್ನು ಹೆಂಗೆ ಫೀಲ್? ಆ್ಯಕ್ಚುಲಿ ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶ್ಚನ್. ಅಂದರೆ ನಾವು ಸಿನಿಮಾ ಮಾಡುವಾಗ ಈಗ ನಾನು ಮೇಘ ಆಗಿ ಕುಸುಮ ಅಂತ ಒಂದು ಪಾತ್ರ ಮಾಡ್ತೀನಿ ಅಂದಾಗ, ನಾವು ಸಿನಿಮಾ ಶೂಟ್ ಮಾಡೋದಕ್ಕಿಂತ ಮುಂಚೆ ಆ ಪಾತ್ರ ಆಗಿ ಬದಲಾಗ್ತೀವಿ. ಈಗ ನಾವು ವರ್ಕ್ಶಾಪ್ ಎಲ್ಲ ಮಾಡಿದ್ವಿ ಚಂದ್ರು ಸರ್ ಜೊತೆ. ಆಮೇಲೆ ನೋಟ್ ಮಾಡ್ಕೊಳ್ತೀನಿ ನಾನು ಏನೇನು ಮಾಡಬೇಕು, ಹೇಗೆ ಏನೇನು, ಈ ಕ್ಯಾರೆಕ್ಟರ್ ಏನು, ಅವಳು ಹೇಗೆ, ಅವಳ ಹಾವ ಭಾವ ಹೇಗೆ, ಆ ಥರ ಎಲ್ಲ ನಾನು ನೋಟ್ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ದೆ. ಹೀಗೆ ಅದನ್ನು ನಾನು ಕುಸುಮ ಆಗಿ, ಈಗ ಸೀನಾ ನನ್ನನ್ನು ಇಷ್ಟಪಡ್ತಾ ಇದ್ದಾನೆ. ಈಗ ಸೀನನ್ನು ನಾನು ಇಷ್ಟಪಡಬೇಕು ಅಂದರೆ ಅದು ಏನು ಕಾರಣ, ಅವ್ನು ನನ್ನ ಜೊತೆ ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತಾನ. ಕುಸುಮ ತುಂಬ ಲಾಜಿಕಲಾಗಿ ಯೋಚನೆ ಮಾಡೋವಂಥ ಹುಡುಗಿ. ಏನೋ ಈಗ ಬಂತು ಸರಿ ಆಯಿತು ಅಂತ ಅದ್ರ ಜೊತೆಗೆ ಹೊಂದ್ಕೊಳ್ಳಲ್ಲ. ಈಗ ಇದು ಒಂದ್ರ ಜೊತೆಗೆ ಇರ್ತಾ ಇದ್ದೀನಿ ಅಂತ ಅಂದರೆ ನಾನು ಯಾಕೆ ಅದ್ರ ಜೊತೆಗೆ ಇರಬೇಕು ಅನ್ನೋ ಅಂಥ ಯೋಚನೆ ಮಾಡೋವಂಥ ಹುಡುಗಿ. ಸೊ ಫಸ್ಟ್ ಟೈಮ್ ಅವಳ ಜೀವನದಲ್ಲಿ ಇದು ಲವ್ ಅಂತ ಬಂದಾಗ ಅವಳು ತುಂಬ ಖುಷಿ ಆಗ್ತಾಳೆ. ಅಂದರೆ ಆ ಖುಷಿನ ಹೊರಗಡೆ ತೋರಿಸ್ಕೊಳ್ಳಲ್ಲ. ಯಾಕಂದರೆ ಕುಸುಮ ಎಕ್ಸೈಟ್ಮೆಂಟ್ ಆಗಿ ಯಾವುದನ್ನು ತೋರಿಸಲ್ಲ, ಒಳಗಡೆನೆ ಖುಷಿ ಪಡ್ತಾಳೆ. ಆಮೇಲೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಅಂದರೆ ಅವಳಿಗೇನಂದರೆ ಅವಳು ಹೊಲ, ಅವಳು ಗದ್ದೆ, ಅವಳು ಬೇಸಾಯ ಹೊಡೆಯೋದು, ಆಮೇಲೆ ಮನೆ ಬಿಟ್ಟರೆ ಅವಳಿಗೆ ಪ್ರಪಂಚನೇ ಇರಲ್ಲ. ಪ್ರಪಂಚ ಅಂತ ತೋರ್ಸೋಕ್ಕೆ ಶುರು ಆಗೋದೇ ಸೀನಾ ಬಂದಮೇಲೆ. ಸೊ ಅದು ಒಂಥರ ಅವಳಿಗೊಂದು ಹೊಸ ಪ್ರಪಂಚಕ್ಕೆ ಹೋದಂಗೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಕ್ಷಣಗಳನ್ನು ನಾವು ಕ್ಯಾಮ್ರಾ ಆನ್ ಆಯಿತು ಅಂದಿದ ತಕ್ಷಣ ಮೇಘ ಅನ್ನೋದನ್ನು ಮರ್ತ್ಬಿಡ್ತೀವಿ, ಕುಸುಮ ಆಗಿ ನಟನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಟ್ರಾನ್ಸ್ಫಾರ್ಮೇಷನ್ ಇಮಿಡಿಯೇಟಾಗಿ ಸ್ವಿಚ್ ಆನ್ ಸ್ವಿಚ್ ಆಫ್. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಈ ಚಿತ್ರದಲ್ಲಿ ನಿಮ್ಮ ತಾಯಿ ಪಾತ್ರ ಮಾಡಿರೋದು ಅಪರ್ಣಾ ಮೇಡಮ್. ಅಪರ್ಣಾ ಮೇಡಮ್ ಜೊತೆ ನೀವು ಅಭಿನಯ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇತ್ತು? ಅವರ ನಿಮ್ಮ ಮಧ್ಯದ ಒಂದು ಕೆಮಿಸ್ಟ್ರಿ ಹೆಂಗೆ ವರ್ಕೌಟ್ ಆಗ್ತಿತ್ತು? ಅವರು ಕೂಡ ತುಂಬಾ ವರ್ಷ ಆದ್ಮೇಲೆ ಸಿನಿಮಾ ಮಾಡಿದ್ದು ಈ ಥರದ ಹಳ್ಳಿ ಸಿನಿಮಾಗಳ ಅವ್ರನ್ನ ಯಾವತ್ತು ನಾವು ಇದ್ರಲ್ಲಿ ನೋಡ್ತಾ ಇದ್ವಲ್ಲ, ಅವಾಗ ಅವ್ರು ಮಾತಿರೋ ಶೈಲಿ, ಆಮೇಲೆ ಶೂಟಿಂಗಲ್ಲಿ ನೋಡಿ
ನಂಬಕ್ಕೆ ಆಗ್ತಿರ್ಲಿಲ್ಲ ಇವರು ಅಂತ. ಅವ್ರು ಬಂದು ಏನೋ ಸೀನ್ಗಿಂತ ಮುಂಚೆ ಹಾಗೆ ಮಾತಾಡ್ತಿದ್ರು, ತುಂಬ ಡಿಗ್ನಿಫೈಡ್ ಆಗಿ, ತುಂಬ ಮೆತ್ತಿಗೆ. ಬಟ್ ಕ್ಯಾರೆಕ್ಟರ್ ಆ್ಯಕ್ಷನ್ ಅಂದ ತಕ್ಷಣ ಬೇರೆಯವ್ರ ಥರನೇ ಆಗ್ಬಿಡ್ತಾಯಿತ್ತು. ಅದು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಆಮೇಲೆ ನಂಗೆ ಅನಿಸುತ್ತೆ ಈ ಸಿನಿಮಾದಲ್ಲಿ ಸೀನಾ ಬಂದ್ಬಿಟ್ಟು ಅವ್ರ ತಾಯಿ ಥರ, ಅವ್ರ ತಂದೆ ಥರ ಅಲ್ಲ. ಸೊ ಎಲ್ಲ ತಾಯಿದು ಒಂದಷ್ಟು ಕ್ವಾಲಿಟೀಸ್ ಈ ಸಿನಿಮಾದಲ್ಲಿ ಸೀನಾಗಿ ಬಂದಿದೆ. ಸೊ ಇಬ್ಬರು ಒಂದೇ ಥರ ಇದ್ದಾಗ ಜಾಸ್ತಿ ಕ್ಲ್ಯಾಶ್ ಆಗುತ್ತೆ. ಸೊ ಆ ಥರ ಅದಕ್ಕೆ ಸೀನಂಗೂ ಆಮೇಲೆ ಅವ್ರ ತಾಯಿಗೂ ತುಂಬ ಕ್ಲ್ಯಾಶ್ಗಳಿರುತ್ತೆ ಈ ಸಿನಿಮಾದಲ್ಲಿ. ಇಬ್ಬರು ಕ್ಯಾರೆಕ್ಟರ್ ಒಂಥರ ಒಂದೇ ಥರನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ನಾನು ಮೈಸೂರಲ್ಲಿ ಸುಮಾರು ಕಡೆ ನೋಡಿದ್ದೀನಿ. ಯಾವುದ್ಯಾವುದೋ ಕಾರ್ಯಕ್ರಮದಲ್ಲಿ, ಸಣ್ಣ ಕಾರ್ಯಕ್ರಮ ಇರ್ಬೋದು, ಸಂಗೀತ ಕಾರ್ಯಕ್ರಮ ಇರ್ಬೋದು, ನಾಟಕ ಇರ್ಬೋದು, ಸಾಮಾನ್ಯರಲ್ಲಿ ಸಾಮಾನ್ಯರ ಥರ ಹೋಗ್ತಾ ಇರ್ತೀರಿ. ನಾನು ಹೇಳಿದ್ನಲ್ಲ ಆಗಲೇ, ಕನ್ಫ್ಯೂಸ್ ಆಗುತ್ತೆ, ಇದು ವಿನಯ ಅಲ್ವಾ ಅಂತ. ನಾನೊಬ್ಬನೇ ಅಲ್ಲ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲಲ್ಲೇ ಮಾತಾಡೋದನ್ನ ನಾನೇ ಕೇಳಿದ್ದೀನಿ. ಹಾಂ, ಆ ಸಾಮಾನ್ಯರಲ್ಲಿ ಸಾಮಾನ್ಯ ಆಗಿರೋಕ್ಕೆ ಹೆಂಗೆ ಸಾಧ್ಯ ನಿಮಗೆ? ಅದು ಕನ್ಫ್ಯೂಷನಲ್ಲೇ ಇರಲಿ ಬಿಡಿ, ನೀವು ಅದು ಹೇಳ್ಬಿಡಿ, ಆಮೇಲೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ನಾನು ಮೈಸೂರಲ್ಲಿ ಇದ್ದೀನಿ ಅಂತ. ಬೇಡ, ಆಯ್ತು, ಅದು ಬೇಡ. ಹಾಂ, ನಂಗೆ ನಿಜವಾಗ್ಲೂ ಹಂಗೆಲ್ಲ ನೋಡ್ತಾ ಇರ್ಬೇಕು. ನಾನು ಯಾವತ್ತೂ ಬಂದು ನಿಮಗೆ ಮಾತಾಡ್ಸಿಲ್ಲ, ಇನ್ನೊಂದು ಮಾಡಿಲ್ಲ. ನನಗನ್ಸುತ್ತೆ ವಿನಯ್ ಏನನ್ನೋ ಹುಡುಕ್ತಾ ಇದ್ದಾರೆ ಅಂತ ನನಗೆ ಒಳಗಡೆ ಅನ್ನಿಸ್ತಾ ಇರುತ್ತೆ. ಏನೋ ಹುಡುಕಾಟ ಇದೆ ವಿನಯಲ್ಲಿ, ಏನೋ ಹುಡುಕಾಟ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಹುಡುಕಾಟ ಇಲ್ಲ, ಆ್ಯಕ್ಚುಲಿ ಏನು ಆ ಥರ ಹುಡುಕಾಟ ಗೊತ್ತಿಲ್ಲ. ಏನು ಈ ಕ್ಷಣದಲ್ಲಿರಬೇಕು ಅಂತ ಅಷ್ಟೇ. ಆ ಥರ ಯಾವಾಗ ಹುಡುಕಾಟ ಎಲ್ಲ ನಿಲ್ಲುತ್ತೆ ಆವಾಗಲೇ ಪೆರಂಬಳವಾಗಿರ್ಬೋದು. ಆವಾಗಲೇ ಜೀವನ ಸ್ಟಾರ್ಟ್ ಆಗೋದಂತ ಅನಿಸುತ್ತೆ. ಹುಡುಕಾಟ ಎಲ್ಲ ನಿಲ್ಲಬೇಕು, ಆವಾಗಲೇ ನಿಜವಾದ ಜೀವನ ನೋಡಬೇಕು. ಈಗ ನಿಮ್ಮ ನಾಟಕ ನೋಡ್ತೀರಿ, ನಾಟಕ ನೋಡಿದಾಗ ಯಾವಾಗ ನಿಮ್ಗೊಂದ್ಸರಿ ನಾನು ಈ ಕ್ಯಾರೆಕ್ಟರ್ ಮಾಡ್ಬೇಕಂತ ಏನಾರು ಅನಿಸಿದ್ಯಾ? ಥಿಯೇಟ್ರಿಗೆ ಏನಾರು ಹೋಗಬೇಕು, ನಾನು ರಂಗಭೂಮಿಲಿ ಮಾಡ್ಬೇಕೇನಾರು ಅಂತ ಏನಾರು ಅನಿಸಿದ್ಯಾ? ಅಂದರೆ ನಾಟಕ ನೋಡಿದಾಗ ಗ್ಯಾರಂಟಿ ಅವರ ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಸಖತ್ ಇನ್ಸ್ಪೈರ್ ಆಗುತ್ತೆ. ಯಾಕಂದರೆ ಅದು ಮಾಡೋದು ತಮಾಷೆನೇ ಅಲ್ಲ. ಯಾಕಂದ್ರೆ ಈಗ ನಾನು ಒಂದು ಸೀನ್ ಮಾಡೋದು ಇಲ್ಲ, ಕಟ್ ಮಾಡಿ ಇನ್ನೊಂದು ಬ್ರೇಕ್ ತೊಗೊಂಡು ಇನ್ನೊಂದು ಸೀನ್ ಮಾಡೋ, ಅವರು 1.5 ಅವರ್ 2 ಅವರ್ ಒಂದೊಂದು ಮೋನೋ ಆ್ಯಕ್ಟಿಂಗ್ ಇರ್ತಾರೆ, ಒಂದೇ ಆ್ಯಕ್ಟರ್ ಇರ್ತಾರೆ. ಅದನ್ನೆಲ್ಲ ನೋಡಿದಾಗ ಕಲಿಯೋದು ಸಾಕಷ್ಟಿದೆ. ಇನ್ನೂ ಸಿನಿಮಾ ಈ ಫೀಲ್ಡಲ್ಲಿ ಏನೋ ಟ್ರೈನ್ ಆಗೋದು ಇನ್ನೂ ತುಂಬ ಇದೆ. ಇನ್ನೂ ಜಾಸ್ತಿ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಆಸಕ್ತಿ ಮೂಡುತ್ತೆ. ಅವ್ರನ್ನೆಲ್ಲ ನೋಡಿದಾಗ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ಗಳು ಕೊಡಬೇಕು, ಇನ್ನೂ ಬೇರೆ ಬೇರೆ ಕತೆಗಳ ಥರ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಸಖತ್ ಇನ್ಸ್ಪೈರಿಂಗ್ ಆಗುತ್ತೆ.